ಕುಡಿತೀರಾ? ಕಾಯಿಸ್ಕೊಂಡು ಬರ್ಲಾ? ಬೇಡ ಶಾಂತ, ಈಗ ತಾನೇ ನನ್ನ ಸೊಸೆ ಕಾಯಿಸ್ಕೊಟ್ಟಿದ್ಲು, ಕುಡ್ಕೊಂಡು ಕೂತಿದ್ದೀನಿ. ಕೂತ್ಕೊ ನೀನುವೆ. ರೀ, ಏನು ಶಾಂತ? ಏನು ಭಾಳ ಖುಷಿಯಾಗಿದ್ದೀರಾ? ಆ ಥರ ಏನಿಲ್ಲ. ನೆನ್ನೆ ಅವನು ಸತೀಶ್ ಭಾವನ ಫೋನ್ ಮಾಡಿಬಿಟ್ಟು ಗೌಡ್ರಿಗೆ ಹೆಣ್ಣು ನೋಡಿದೀವಿ ಬನ್ನಿ ಅಂದ ತಕ್ಷಣ ನನಗೆ ಎದೆನೇ ದಸಕ್ ಅನ್ಬಿಡ್ತು ಗೊತ್ತಾ? ಅಯ್ಯೋ ಮಾರಯ್ಯ, ನನಗೆ ಹೆಣ್ಣು ನೋಡೋದ? ನೀನೇನು ತಲೆ ಕೆಡ್ಸ್ಕೊಬೇಡ ಶಾಂತ. ನಿನ್ನನ್ನು ಕಟ್ಕೊಂಡೆ ಏಗ್ತಾ ಇದ್ದೀನಿ. 50 ಲಕ್ಷ ವರದಕ್ಷಿಣೆ ಕೊಡ್ತೀನಿ ಬನ್ನಿ ಅಂದ್ರೂ ನಾನಂತೂ ಇನ್ನೊಂದು ಮದುವೆ ಆಗೋ ಧೈರ್ಯ ಮಾಡಲ್ಲ ಶಾಂತ. ನೀನೇನು ತಲೆ ಕೆಡ್ಸ್ಕೊಬೇಡ. ರೀ, ನೀವು ನನ್ನನ್ನು ಮದುವೆ ಆಗಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ರೆ ಏನೋ. ನಾನು ಚಿಕ್ಕವಳಿದ್ದಾಗ ಎಲ್ರೂ ನನ್ನ ಶಾಂತ ನೀನು ನೋಡಕ್ಕೆ ಒಳ್ಳೆ ಕಳ್ಳೆ ಇಟ್ಟಿನ ಗೌರಿ ಥರ ಇದೆಯಾ ಅಂತಿದ್ರು ಗೊತ್ತಾ? ಇವಳು ಕಡಲೆ ಹಿಟ್ಟಿನ ಗೌರಿ ಥರ ಇದ್ದಾಳಂತೆ. ಒಳ್ಳೆ ಕಡಲೆಪುರಿ ಮೂಟೆ ಇದ್ದಂಗೆ ಅವಳೆ ಮಾತಾಡೋದು ನೋಡು. ನಾನೇನೋ ಲೈಫಲ್ಲಿ ಮಿಸ್ಟೇಕ್ ಮಾಡ್ಕೊಬಿಟ್ಟೆ ಅಂತ ನಮ್ಮ ಅಪ್ಪ ಇವಳ ತಂದು ಗಂಟು ಹಾಕ್ಬಿಟ್ರು ನನಗೆ. ಇಲ್ಲಾಂದರೆ ನಾನು ಎಂಥ ಹುಡುಗಿ ಮದುವೆ ಆಯ್ತಿದ್ದೆ ಗೊತ್ತಾ? ವಯಸ್ಸಿನ ಕಾಲದಲ್ಲಿ ನಾನು ಒಳ್ಳೆ ಶಾರುಖ್ ಖಾನ್ ಥರ ಇದ್ದೆ. ಏನ್ರಿ ಒಂದಕ್ಕೂ ಮಾತಾಡ್ತೀರಿ? ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಶಾಂತ, ನೀನು ಮದುವೆ ವಿಚಾರನ ನೆನಪು ಮಾಡಿದ್ದು ಒಳ್ಳೇದಾಯಿತು. ನನ್ನ ಫ್ರೆಂಡು ರಾಜು ಭಾವನ್ಗೆ ನಿನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ಫೋನು ಸ್ವಿಚ್ ಆಫ್ ಫೋನ್ ಬರ್ತಾ ಇದೆ. ಆ ಸತೀಶ್ ಭಾವನ್ಗೆ ಮಾಡಿ ಕೇಳ್ತೀನಿ ಇರು ಎಲ್ಲಿಗೆ ಬರೋದು ಏನೋ ಎತ್ತ ಅಂತ. ಮತ್ತೆ ಫೋನೇ ಮಾಡಿಲ್ಲ ನೋಡು ಅವನು. ಓ, ಅವನ್ಗ ಒಳ್ಳೆ ಮಂಗ ಆಡಂಗ ಆಡ್ತಾನೆ ಕಣ್ರಿ ಅವನು. ಮಾಡಿ ಮಾಡಿ ಫೋನ್ ಅವನ್ಗೇನೆ ಏನು ಹೇಳ್ತಾನೆ ಕೇಳಿ. ಹಲೋ 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 ಹಲೋ. ಮಂಗೆ ನನ್ನ ಮಗನೇ, ಹಲೋ ಅಂದರೆ ನೀನು ಹಲೋ ಅಂತಿದೆಯಲ್ಲ. ನಾನು ಈ ಕಡೆಯಿಂದ ಗೌಡ ಮಾತಾಡ್ತಾ ಇರೋದು. ನೀನು ಸತೀಶ್ ಭಾವ ತಾನೇ? ಹಾಂ ಹೌದು ಸರ್, ನಾನೇ ಸತೀಶ್ ಭಾವ. ಹೇಳಿ ಸರ್. ನಿಂಗೆ ಫೋನ್ ಮಾಡು ಅಂತ ಹೇಳಿದ್ನಲ್ಲ, ಫೋನೇ ಮಾಡಲಿಲ್ಲ ನನಗೆ. ಹೌದಾ ಸರ್, ಏನಕ್ಕೆ ಫೋನ್ ಮಾಡಕ್ಕೆ ಹೇಳಿದ್ರಿ? ಲೇ ಕೋತ್ ನನ್ನ ಮಗನೇ, ನಿನ್ನೆ ನೀನೇ ಫೋನ್ ಮಾಡಿಬಿಟ್ಟು ಹುಡುಗಿ ರೆಡಿ ಇದೆ ಬಂದು ನೋಡ್ಕೊಂಡೋಗಿ ಅಂತ ಹೇಳಿದ್ದಲ್ಲ. ಮತ್ತೆ ಎಲ್ಲ ವಿಚಾರಿಸ್ಬಿಟ್ಟು ಫೋನ್ ಮಾಡು ಅಂತ ನಾನು ಹೇಳಿದ್ನಲ್ಲ, ನಿಂಗೆ ಫೋನೇ ಮಾಡಲಿಲ್ಲ ನೀನು. ಹೌದು ಸರ್, ನೀವು ಹೇಳಿದ್ರಿ ಸರ್. ಲೇ ಮಂಗ್ಯ, ಮತ್ತೆ ಯಾಕೋ ಫೋನ್ ಮಾಡಲಿಲ್ಲ? ಸರ್, ನೀವು ಫೋನ್ ಮಾಡಿ ಕೇಳಿದ್ರಿ ಸರ್, ಆದರೆ ಎಷ್ಟು ಗಂಟೆ ಫೋನ್ ಮಾಡಬೇಕು ಅಂತ ಹೇಳಿರಲಿಲ್ಲ ಸರ್. ಅದಕ್ಕೆ ಕನ್ಫ್ಯೂಸ್ ಆಗಿ ನಾನು ಫೋನ್ ಮಾಡಿರಲಿಲ್ಲ ಸರ್. ಒಂದು ಕೆಲಸ ಮಾಡು, ಮಧ್ಯರಾತ್ರಿ 2 ಗಂಟೆ ಫೋನ್ ಮಾಡು. ಓಕೆ ಸರ್, ಈಗಲೇ ಅಲಾರಾಮ್ ಇಟ್ಕೊಂಡು ಮಲ್ಕೋತೀನಿ ಸರ್. ಕರೆಕ್ಟಾಗಿ 2 ಗಂಟೆ ಫೋನ್ ಮಾಡ್ತೀನಿ ಸರ್. ಲೇ ಯಾವನೋ ನೀನು 2 ಗಂಟೆ ಫೋನ್ ಮಾಡು ಅಂದರೆ ಮಾಡ್ತೀನಿ ಅಂತೀಯಲ್ಲೋ. ಈ ರಾಜಭಾವ ಎಲ್ಲಿ ತಂದು ತಗ್ಲಾಕೋದ್ನ ನನಗೆ ನಿನ್ನ. ಸರ್, ನಾನು ಯಾವನೂ ಅಲ್ಲ ಸರ್, ಸತೀಶ್ ಬಾಬಾ ಸರ್. ಲೇ ಸತೀಶ್ ಬಾಬಾ, ಹುಡುಗಿದು ಊರು ಕೇರಿ ಮನ್ತನ ಎಲ್ಲ ಮಾಹಿತಿ ನೀವು ತಗೊಂಡಿದೀಯಾ? ಎಸ್ ಸರ್, ಎಲ್ಲ ಮಾಹಿತಿನೂ ತಗೊಂಡಿದ್ದೀನಿ ಸರ್. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡು, ಬೆಳಿಗ್ಗೆ ಸೀದಾ ನಮ್ಮ ಮನೆಗೆ ಬಂದ್ಬಿಡು ನೀನು. ಇಲ್ಲಿಂದಾನೆ ಒಟ್ಟಿಗೆ ಎಲ್ಲ ಹೋಗೋಣ ಹುಡುಗಿ ನೋಡೋಕ್ಕೆ. ಓಕೆ ಸರ್. ತಿಂಡಿ ಮಾಡ್ಕೊಂಡು ಬರಬೇಕಾ ಸರ್, ಇಲ್ಲ ಮಾಡ್ಕೊಳ್ದೆ ಬರಬೇಕಾ ಸರ್? ಲೇ ಮಂಗ್ಯ, ಎಷ್ಟು ಮಾತಾಡ್ತೀಯ ನೀನು? ನಿಂಗೆ ತಿಂಡಿ ತಿನ್ಬೇಕು ಅನಿಸಿದ್ರೆ ತಿನ್ಕೋಬಾ, ಇಲ್ಲಾಂದ್ರೆ ನಮ್ಮ ಮನೆಗೆ ಬಂದು ತಿನ್ನು. ಒಟ್ಟಿನಲ್ಲಿ ಬೆಳಿಗ್ಗೆ 9:00ವರೆಗೆ ಇಲ್ಲಿರು ಅಷ್ಟೇ. ಓಕೆ ಸರ್, 9:00ವರೆಗೆ ಕರೆಕ್ಟಾಗಿ ನಿಮ್ಮ ಮನೆ ಮುಂದೆ ಇರ್ತೀನಿ ಸರ್. ಬಾಯ್ ಸರ್. ಶಾಂತ, ಎಷ್ಟು ಮಾತಾಡ್ತಾನೆ ಶಾಂತ ಇವನು. ಇವನ ಜೊತೆ ಮಾತಾಡೋರಿಗೆ ತಲೆ ಕೆಟ್ಟೋಗುತ್ತೆ. ಇನ್ನೆಂಥ ಸಂಬಂಧ ಹುಡುಕಿದಾನೋ ದೇವ್ರಿಗೆ ಗೊತ್ತು. ಹೌದು ರೀ, ಒಂದ್ ಹೇಳಿದ್ರೆ 10 ಹೇಳ್ತಾನೆ. ನನಗೂ ಮೊನ್ನೆ ಮಾತಾಡಿ ಹಂಗೆ ಅನ್ನಿಸ್ಬಿಡ್ತು. ಸರಿ, ಯಾವಾಗ ಹೋಗೋದು ನಾವು ಹೆಣ್ಣು ನೋಡಕ್ಕೆ? ನಾಳೆ ಬೆಳಿಗ್ಗೆ 9:00ವರೆಗೆ ನಮ್ಮ ಮನೆಗೆ ಬರಕ್ಕೆ ಹೇಳಿದ್ದೀನಿ ಶಾಂತ. ಒಟ್ಟಿಗೆ ಹೋಗ್ಬೋದಲ್ವಾ? ಲಕ್ಷ್ಮಕ್ಕ ಅವ್ರಿಗೆ ಹೇಳಿದೀಯಾ? ಹ್ಞೂ ರೀ, ನೆನ್ನೆನೇ ಹೇಳಿದೆ. ಸರಿ ಬಿಡು, ಮತ್ತೆ ಒಳ್ಳೇದೇ ಮಾಡಿದೆ. ನಾನು ಗೋವಿಂದಣ್ಣಗೆ ಹೇಳ್ಬಿಡ್ತೀನಿ 9:00ವರೆಗೆ ರೆಡಿ ಇರಿ ಅಂತ. ಎಲ್ಲ ಹೋಗವ ಬಿಡು. ಆಯ್ತು ರೀ. ರೀ, ಗೌಡ್ರ ಮನೆಗೆ ಹೋಗಿದ್ರಾ? ಇಲ್ಲ ಲಕ್ಸು, ಯಾಕೆ? ಏನ್ರಿ ನೀವು ಒಂದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ವಲ್ಲ? ಮಕ್ಕಳು ತುಂಬಾ ಮಕ್ಳ ಸುತ್ಕೊಂಡು ಸುಮ್ಮನೆ ಕೂತಿರ್ತೀರಪ್ಪ. ರಾತ್ರಿನೇ ಹೇಳಿದ್ಮೇಲೆ ನಿಮ್ಗೆ ಗೌಡ್ರು ನಮ್ಮ ಪ್ರದೀಪನ್ಗೆ ಒಂದು ಹೆಣ್ಣು ನೋಡೋರಂತೆ. ಎಲ್ಲಿ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬನ್ನಿ, ಹೋಗಿ ಅವ್ರ ಮನೆಗೆ ಹೋಗಿ ಅಂತ. ಶಾಂತಕವರು ನಿಂಗೆ ಹೇಳೋರಲ್ಲ ಬಿಡು, ಇನ್ನೇ ನಾನೊಂದ್ಸಲ ವಿಚಾರಿಸೋದು. ರೀ, ನಾವು ಹೆಂಗಸ್ರು ಸಾವಿರ ಮಾತಾಡ್ಕೊಳ್ಳಿ, ನೀವು ಗಂಡಸ್ರು ಏನು ಎತ್ತ ಅಂತ ವಿಚಾರಿಸ್ಬೇಕು ಕಣ್ರಿ. ಸರಿ, ಪ್ರದೀಪನ್ಗೆ ಮಾತಾಡಿ ಅಂದಲ್ಲ, ಮಾತಾಡಿದ್ರಾ? ಇಲ್ಲ ಲಕ್ಸು, ಅದೇನೋ ಅವನು ಲ್ಯಾಪ್ಟಾಪ್ ಹಿಡ್ಕೊಂಡು ರೂಮಲ್ಲೇ ಕೂತವನೆ. ಈಗ ಮಾತಾಡಬೇಕು. ಅಲ್ಲ ಕಣ್ರಿ, ನಾಳೆನೇ ಹೆಣ್ಣು ನೋಡಕ್ ಹೋಗ್ಬೇಕು. ನೀವು ಇನ್ನೂ ಮಾತಾಡಿಲ್ವಾ? ಆಮೇಲೆ ಅವ್ನು ಬರಲ್ಲ ಅಂದ್ಬಿಟ್ರೆ ಏನ್ ಮಾಡೋದು? ನಿಮ್ದೊಳ್ಳೆ ಕತೆ, ನಾನೇ ಮಾತಾಡ್ತೀನಿ ರೀ. ಪ್ರದೀ ಏನಮ್ಮ? ನೆನ್ನೆ ನಾನು ಶಾಂತಕ್ಕನ ಮನೆಗೆ ಹೋಗಿದ್ನಲ್ಲ, ಆಗ ಶಾಂತಕ್ಕ ಹೇಳಿದ್ಲು ಗೌಡ್ರು ನಿಂಗೆ ಒಂದು ಹೆಣ್ಣು ನೋಡಿದಾರಂತೆ, ಯಾರೋ ಅವ್ರ ಪರಿಚಯದವ್ರ ಕಡೆ. ಅದಕ್ಕೆ ನಾಳೆ ನೀನು ಆಫೀಸ್ಗೆ ರಜೆ ಹಾಕ್ಬಿಡು, ಹೆಣ್ಣು ನೋಡ್ಕೊ ಬರಕ್ ಹೋಗವ.
ಅಮ್ಮ ನಾಳೆನಾ ಈ ಥರ ಸಡನ್ನಾಗಿ ಹೇಳಿದ್ರೆ ನಾನು ಏನಮ್ಮ ಮಾಡೋಕ್ಕಾಗುತ್ತೆ? ನಾಳೆ ಆಫೀಸಿಗೆ ರಜೆ ತಗೊಳಕ್ಕಾಗಲ್ಲಮ್ಮ, ತುಂಬ ವರ್ಕ್ ಇದೆ. ಯಾಕೋ ಯಾಕೋ ಎತ್ತೋಟನ ಇಷ್ಟು ಉರಿಸ್ತೀಯಾ? ಒಂದು ವಾರದಿಂದ ಹೇಳ್ತಾ ಇಲ್ವಾ ನಿಂಗೆ ಹೆಣ್ಣು ನೋಡಕ್ ಶುರು ಮಾಡ್ತೀವಿ ಅಂತ. ಈಗ ಒಂದು ಹೆಣ್ಣು ಸಿಕ್ಕಿದೆ ಅಂತ ಹೋಗಿ ನೋಡ್ಕೊ ಬರವ ಅಂದ್ರೆ ಅದು ಇದು ಅಂತ ಕತೆ ಹೇಳ್ತಾ ಇದೀಯ ನಂಗೆ. ಏನಾರು ಮಾಡ್ಕೊ ಹೋಗು, ಈ ಮನೇಲಿ ನನ್ನ ಮಾತು ಯಾರು ಕೇಳ್ತಾರೆ? ಅಮ್ಮ ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ, ನಿಮಗೋಸ್ಕರ ಹೆಂಗಾರು ಮಾಡಿ ನಾನು ರಜೆ ತಗೋತೀನಿ, ಸರಿನಾ? ನಂಗೆ ಗೊತ್ತು ಕಣೋ, ನನ್ನ ಮಗ ಯಾವತ್ತೂ ನನಗೆ ಬೇಜಾರು ಮಾಡಲ್ಲ ಅಂತ. ಹೋಗು ಹೋಗು, ಈಗಲೇ ನಿಮ್ಮ ಬಾಸಿಗೆ ಮಾತಾಡ್ಬಿಟ್ಟು ರಜೆ ತಗೊಬಿಡು ಹೋಗು. ಸರಿ ಅಮ್ಮ, ಈಗಲೇ ಮಾತಾಡ್ತೀನಿ. ಇನ್ನೇನು ಆರಾಮಾಗಿರು ಲಕ್ಸು, ಪ್ರದೀಪ ಬರಕ್ಕೆ ಒಪ್ಕೊಂಡಲ್ಲ. ರೀ ಪ್ರದೀಪ ಏನೋ ಒಪ್ಕೊಂಡ, ನೀವೇನೇ ಕೂತಿದ್ದೀರಾ? ಹುಡುಗಿ ನೋಡಕ್ ಹೋಯ್ತಾ ಇರೋದು ನಮ್ಮ ಮಗನಿಗೆ, ಗೌಡ್ರ ಮಗನ್ಗಲ್ಲ. ಹೋಗಿ ಗೌಡ್ರ ಹತ್ರ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬನ್ನಿ ಹೋಗಿ. ಸರಿ ಲಕ್ಸು, ನಾನು ಗೌಡ್ರ ಮನೆ ತಗೋ ಹೋಗ್ಬತ್ತೀನಿ ಹಾಗಾದ್ರೆ. ಭಗವಂತ ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಅಲ್ಲಿ ಆಡುತ್ತಂದ ಅಲ್ಲಿ ಜೀವನತ್ತನ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ. ಈ ಸಣ್ಣ ಒಂದು ತಗೊಂಡೋಗಿ ಸುರಿದ್ಬಿಟ್ರೆ ಕೊಟ್ಟಿಗೆ ಕೆಲಸ ಅಂತೂ ಮುಗೀತು. ಮೇಡಮ್, ಇದು ಸುಂದ್ರೇಗೌಡ್ರ ಮನೆನಾ? ಹೌದು, ನೀವ್ಯಾರು? ಮೇಡಮ್, ಈ ಮನೆ ಓನರ್ ಎಲ್ಲಿದ್ದಾರೆ ಅಂತ ಹೇಳಿ, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಓನರ್ ಹತ್ರ ಮಾತಾಡ್ತೀಯಾ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಮೇಡಮ್, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ, ತಲೆ ಮೇಲೆ ಸಗಣಿ ಹೊತ್ಕೊಂಡು ನಿಂತಿದ್ದೀರಾ. ನೀವು ಈ ಮನೆ ಕೆಲಸದವ್ರಲ್ವಾ? ಏನು, ನನ್ನನ್ನು ನೋಡಿದ್ರೆ ನಿಂಗೆ ಮನೆ ಕೆಲಸದವಳ ಥರ ಕಾಣಿಸ್ತಾ ಇದ್ದೀನಾ? ಈ ಸಗಣಿ ತಗೊಂಡು ನಿನ್ನ ಮುಖಕ್ಕೆ ಕೊಡಿದ್ರೆ ಮುಖ ಉರಿಕಬೇಕು ನಿಂಗೆ. ನನ್ನನ್ನು ಯಾರೋ ಅಂತ ತಿಳ್ಕೊಂಡಿದ್ಯಾ? ಈ ಮನೆ ಸೊಸೆ ಮಾಲಾಶ್ರೀ, ಫ್ಯೂಚರಲ್ಲಿ ಮನೆ ಯಜಮಾನಿ ಆಗೋಳು, ನನಗೆ ಗೊತ್ತಾ? ಓಹೋ, ಹೌದಾ ಮೇಡಮ್? ಸಾರಿ, ಮತ್ತು ಈ ಥರ ಸಗಣಿ ಹೊತ್ಕೊಂಡು ನಿಂತಿದ್ದೀರಾ? ಓಹೋ ಹೋ ಹೋ, ಸಗಣಿ ಬುಟ್ಟಿ ನೋಡ್ಬಿಟ್ಟು ಹಂಗೆ ಅನ್ಕೊಬಿಟ್ಟೆ ನೀನು. ನಮ್ಮನೆ ಕೆಲಸ ನಾವು ಮಾಡಿದ್ರೆ ಏನಯ್ಯ ತಪ್ಪು? ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತು ಹೇಳ್ತಿದ್ರು ದೊಡ್ಡವರು, ಆಳಾಗಿ ದುಡಿ ಅರಸಾಗಿ ಉಣ್ಣು ಅಂತ. ಗೊತ್ತಾ ನಿಂಗೆ? ಹೌದು ಮೇಡಮ್, ನೀವು ಹೇಳೋದೆಲ್ಲ ನಿಜ. ಗ್ರೇಟ್ ಮೇಡಮ್ ನೀವು. ಹೌದು, ಮತ್ತೆ ಈ ಮಾಲಾಶ್ರೀ ಯಾವತ್ತೂ ಗ್ರೇಟೇ, ಗೊತ್ತಾ? ಮೇಡಮ್, ಸುಂದ್ರೇಗೌಡ್ರನ್ನ ಮೀಟ್ ಮಾಡಬೇಕಿತ್ತು. ಎಲ್ಲಿದ್ದಾರೆ ಅವರು? ಒಂದು ನಿಮಿಷ ಈ ಸಗಣಿ ಬುಟ್ಟಿನೇ ಇಟ್ಕೊಂಡು ನಿಂತ್ಕೊ ನೀನು. ನಾನು ನಮ್ಮ ಮಾವಯ್ಯನವ್ರನ್ನ ಕರ್ಕೊಬತ್ತೀನಿ. ಅಯ್ಯಯ್ಯೋ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಮಾವಯ್ಯ ಮಾವಯ್ಯ, ಏನಿದು ಇವರು ನನ್ನ ತಲೆ ಮೇಲೆ ಸಗಣಿ ಬುಟ್ಟಿ ಇಟ್ಬಿಟ್ಟು ಹೋಯ್ತವ್ರಲ್ಲ? ಅತ್ತೆ ಮಾವಯ್ಯ, ಏನೇ ಮಾಲ, ಯಾಕೆ ಹಂಗೆ ಬಡ್ಕತಾ ಇದೀಯ ಸುಮ್ಮನೆ? ಏ ಯಾರೇ ಇವರು? ಇವ್ರು ಯಾಕೆ ನಮ್ಮನೆ ಸಗಣಿ ಬುಟ್ಟಿ ತಲೆ ಮೇಲೆ ಹೊತ್ಕೊಂಡು ನಿಂತವ್ರೆ? ಅತ್ತೆ, ಇವರು ಮಾವಯ್ಯನವ್ರನ್ನ ಭೇಟಿ ಮಾಡ್ಬೇಕಂತೆ, ಸ್ವಲ್ಪ ಕರೀರಿ ಅಂದ್ರು. ಅದಕ್ಕೆ ಅವ್ರ ಕೈಲಿ ಸಗಣಿ ಬುಟ್ಟಿ ಕೊಟ್ಬಿಟ್ಟು ನಾನು ಕರಿಯಕ್ಕೆ ಬಂದೆ ಅತ್ತೆ. ಲೇ ಹುಚ್ಚುಮೊಳಿ ಮುದವಿ, ಯಾರು ನಿಮ್ಮ ಮಾವಯ್ಯನವ್ರನ್ನ ನೋಡಕ್ ಬಂದ್ರೆ ಅವ್ರ ತಲೆ ಮೇಲೆ ಸಗಣಿ ಬುಟ್ಟಿ ಇಟ್ಬಿಟ್ಟು ಬಂದಿದೆಯಲ್ಲ, ಅವ್ರು ಏನೇ ಅನ್ಕೊಳ್ಳಲ್ಲ ನಿಮ್ಮ ಮಾವಯ್ಯನವ್ರ ಬಗ್ಗೆ. ಎಲ್ಲ ನನ್ನ ಕರ್ಮ. ಯಾರಪ್ಪ ನೀನು? ಮೇಡಮ್, ಫಸ್ಟ್ ಈ ಸಗಣಿ ಬುಟ್ಟಿ ಕೆಳಗಡೆ ಇಳಿಸಿ ಮೇಡಮ್, ಆಮೇಲೆ ನಾನು ಯಾರು ಅಂತ ಹೇಳ್ತೀನಿ. ಇವಾಗ ಹೇಳಪ್ಪ, ಯಾರು ನೀನು? ಮೇಡಮ್, ನಾನು ಸತೀಶ್ ಬಾವ. ಸತೀಶ್ ಭಾವನ? ಯಾರಿಗೆ ಭಾವ ನೀವು? ಯಾರಿಗೆ ಬಾವ ಅಲ್ಲ, ನನ್ನ ಹೆಸರೇ ಸತೀಶ್ ಬಾವ. ನಿಮ್ಮ ಹೆಸರೇ ಸತೀಶ್ ಭಾವನ? ಏನೋ ಕನ್ಫ್ಯೂಸ್ ಆಯ್ತದಲ್ಲ ನಂಗೆ. ಎಲ್ಲ ಕನ್ಫ್ಯೂಸ್ ಕಣೆ ನಿಂಗೆ. ಇನ್ನೇನು ನೆಟ್ ಕರ್ತಾ ಇರೋದು? ಬಾಯಿ ಮುಚ್ಕೊಂಡು ನಿಂತ್ಕೋ ಸುಮ್ಮನೆ, ನಾನು ಮಾತಾಡ್ತೀನಿ. ನೋಡಪ್ಪ ಸತೀಶ್ ಬಾವ, ನೀನು ಮುಂದ್ಗಡೆ ಬಾಗಿಲಿಂದ ಬರೋದು ಬಿಟ್ಬಿಟ್ಟು ಈ ತರ ಹಿಂದ್ಗಡೆ ಬಾಗಿಲಿಂದ ಕೊಟ್ಟಿಗೆಯಿಂದ ಬಂದಿದೆಯಲ್ಲ, ಅದಕ್ಕೆ ಇವಳು ಕೈ ಸಿಗಾಕೊಂಡಿದ್ಯಾ? ನಡಿ ಮುಂದ್ಗಡೆ ಬಾಗಿಲಿಂದ ಹೋಗವ, ನಮ್ಮ ಗೌಡ್ರು ಅಲ್ಲೇ ಬಾಗಿಲ ಹತ್ರನೇ ಕೂತವ್ರೆ. ಸರಿ ಮೇಡಮ್, ಬನ್ನಿ ಫಸ್ಟು ಗೌಡ್ರ ಹತ್ರ ಹೋಗ್ಬಿಡೋಣ. ಏ ಮಾಲಾ, ಬೇಗ ಕೆಲಸ ತೀರ್ಸ್ಬಿಟ್ಟು ಒಳಗೆ ಬಾ. ಸರಿ ಅತ್ತಿ, ನಡಿಯಪ್ಪ ನಾವು ಹೋಗೋಣ. ಏನು ಶಾಂತ, ಯಾರಿವರು? ರೀ, ಇವರೇ ಸತೀಶ್ ಬಾವ. ಏನ್ ಹೇಳ್ತಾರೆ ಅವ್ರ ಕತೆನ? ಮುಂದ್ಗಡೆ ಬಾಗಿಲಿಂದ ಬರತ್ತಾನೆ ನಿಮ್ಮನ್ನ ಭೇಟಿ ಮಾಡಕ್ಕೆ. ಗೊತ್ತಾಗ್ದಾನೆ ಹಿಂದ್ಗಡೆ ಬಾಗಿಲಿಂದ ಹೋಗ್ಬಿಟ್ಟು ಆ ಕೊಟ್ಟಿಗೆಯಲ್ಲಿ ಮಾಲಾಶಿ ಕೈ ಸಿಗಾಕೊಂಡು ಏನು ಕೇಳ್ತಾರೆ ಅವ್ರ ಕತೆನ. ಆಮೇಲೆ ಹೇಳ್ತೀನಿ, ಮಾತಾಡ್ಸಿ. ಹೌದಾ ಶಾಂತ, ನೀನೇನಯ್ಯ ಸತೀಶ್ ಬಾವ? ಹೌದು ಸರ್, ನಾನೇ ಸರ್ ಸತೀಶ್ ಬಾವ. ಅಲ್ಲ ಕಣಯ್ಯ ಸತೀಶ್ ಬಾವ, ಯಾಕೆ ಹಿಂಗೆ ಒಳ್ಳೆ ವಿಚಿತ್ರವಾಗಿ ಮಾತಾಡ್ತೀಯಾ? ಏನೋ ಜೀವನೇ ಹೋಗ್ಬಿಡ್ತೀಯ ನನಗೆ. ಸ್ವಲ್ಪ ಆರಾಮಾಗಿ ಮಾತಾಡು, ಅದಕ್ಕೆ ರಪ್ಪ ಅಂತ ಮಾತಾಡ್ತೀಯಾ? ಹಾಗೇನಿಲ್ಲ ಸರ್, ನಾ ಮಾತಾಡೋದೇ ಹೀಗೆ ಸರ್.
ಸರಿ ಬಿಡಪ್ಪ, ನೀನ್ ಹೆಂಗ್ ಬೇಕು ಹಂಗೆ ಮಾತಾಡು. ಸರಿ ಸರಿ ಕೂತ್ಕೋ, ತಿಂಡಿ ತಿನ್ನುವೆ ಅಂತೆ. ಇಲ್ಲ ಮೇಡಮ್, ನಾನು ಆಲ್ರೆಡಿ ತಿಂಡಿ ತಿನ್ಕೊಂಡು ಬಂದಿದ್ದೀನಿ ಮೇಡಮ್. ಮಾವಯ್ಯ, ಯಾರು ಇವರು? ನಮ್ಮನೆಗೆ ಯಾಕೆ ಬಂದಿದ್ದಾರೆ? ಸೊಸೆ ಮುದ್ದು, ಅದೇ ಗೋವಿಂದಣ್ಣನ ಮಗನಿಗೆ ಹೆಣ್ಣು ನೋಡೋಕ್ಕೆ ಹೇಳಿದ್ದೆ ಅಂತಂದಲ್ಲ, ಇವರೇ ಹೆಣ್ಣು ನೋಡಿರೋದು ಅವ್ರಿಗೆ, ಅದಕ್ಕೆ ಹೆಣ್ಣು ತೋರ್ಸೋಕ್ಕೆ ಅಂತ ಬಂದವ್ರೆ. ಆ ಹೌದಾ ಮಾವಯ್ಯ, ಇವರು ಹೆಣ್ಣು ತೋರಿಸ್ತಾರ? ಒಳ್ಳೆ ನೋಡಕ್ಕೆ ಒಳ್ಳೆ ಜೋಕರ್ ತರ ಅವ್ರೆ. ನೀನೇನು ಶಾಕ್ ಆಗ್ಬಿಡ ಕಣಪ್ಪ. ನನ್ನ ಸೊಸೆ ಹಿಂಗೇನೆ ಎಡವಟ್ ರಾಣಿ, ಮಧ್ಯ ಹಿಂಗೆ ಏನೇನೋ ಮಾತಾಡ್ತಿರ್ತಾಳೆ. ನೀನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ನೀನು ನಮ್ಮ ಗೌಡ್ರ ಜೊತೆ ಮಾತಾಡು. ಓಕೆ ಮೇಡಮ್. ಸರ್, ನೀವು ಏನು ಕೇಳಬೇಕು ಅಂತ ಇದ್ದೀರಾ ನನ್ನ ಹತ್ರ ಕೇಳ್ಬೋದು ಸರ್. ಅದೇ ಕಣಯ್ಯ, ಹುಡುಗಿ ಯಾರು, ಯಾವ ಮಂತನ, ಯಾವ ಊರು, ಡೀಟೇಲ್ಸ್ ಕೊಡು ಅಂತ ಹೇಳಿದ್ದೆ, ಫೋನಲ್ಲೂ ಹೇಳಲಿಲ್ಲ ನೀನು. ಇವಾಗಾದ್ರು ಹೇಳ್ತೆ ಏನೋ? ಸರ್, ನಾವು ಹುಡುಗಿ ನೋಡೋಕೆ ಹೋಗ್ತೀವಲ್ಲ ಸರ್, ಅಲ್ಲೇ ನಿಮಗೆಲ್ಲ ಗೊತ್ತಾಗುತ್ತೆ ಸರ್. ಯಾಕೆ ಅಲ್ಲೋದ್ಮೇಲೆ ಹೇಳ್ತೀಯಾ? ಇಲ್ಲೇ ಕೇಳಲ್ಲ ನೀನು? ಮೇಡಮ್, ಅಲ್ಲಿ ಹೋದ್ಮೇಲೆ ನಿಮಗೆ ಸರ್ಪ್ರೈಸ್ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್, ಎಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಮೇಡಮ್. ನಿಜವಾಗ್ಲೂ ಒಂಥರ ವಿಚಿತ್ರ ಮನುಷ್ಯ ಕಣಯ್ಯ ನೀನು. ಮಾವಯ್ಯ, ನಿಮ್ ಜೊತೆ ನಾನು ಬರ್ತೀನಿ ಹೆಣ್ಣು ನೋಡಕ್ಕೆ. ಅವ್ವ ತಾಯಿ, ನೀನ್ ಮಾತ್ರ ಬೇಡ, ಇಲ್ಲಿ ಮಾಡೋ ಎಡವಟ್ಟೆ ಸಾಕು. ಅಲ್ಲಿ ಬಂದೇನಾರು ಎಡವಟ್ ಮಾಡ್ಬಿಟ್ಟೆ ನೀನು. ಅತ್ತೆ, ನಾನು ತುಂಬಾ ಬ್ರಿಲಿಯಂಟು ಅಂತ ನಿಮ್ಗೆ ಹೊಟ್ಟೆ ಕಿಚ್ಚು ಅಲ್ವಾ? ನನ್ನ ಕರ್ಕೊಂಡೋಗಿ ನೋಡರಿ, ಎಲ್ಲ ಪಿಂಟು ಪೈಂಟ್ ಎಲ್ಲ ಚೆಕ್ ಮಾಡಿ ಹೇಳ್ಬಿಡ್ತೀನಿ. ಶಾಂತ, ನಮ್ಮ ಸೊಸೆನೂ ಬರಲಿ ಬಿಡು, ನಿಂಗೇನು ಪ್ರಾಬ್ಲಮ್ಮು? ಸರಿ ಸರಿ ಆಯ್ತು ಬಾ, ಆದ್ರೆ ಅಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು, ಒಳ್ಳೆ ಕೋತಿ ತರ ಆಡ್ಬೇಡ. ಸರಿ ಅತ್ತೆ. ನಮಸ್ಕಾರ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಐ ಲೈಕ್ ಯು ಸೋ ಮಚ್.